ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಗಂಗಾ ಗಗಾನ್ಸ್ ಚಾನಲ್. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಮನೆಯಲ್ಲಿ ಹಾಲು ಕಾಸುವಾಗ ಹಾಲು ಒಡೆದೋಗ್ಬಿಟ್ವು. ಹಾಗಾಗಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡ್ರಾಯ್ತು. ಹಾಲು ಒಡೆದಿಂದ ಪನ್ನೀರ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಸೋಸ್ಕೊಳೋದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವು ಸೋಸ್ಕೋಬೇಕು. ಈ ಥರ ಒಡೆದಿದ್ದನ್ನು ಈ ಥರ ತಣ್ಣೀರನ್ನು ಇನ್ನೊಂದಿಷ್ಟು ತಣ್ಣೀರು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ನೀರು ಹೋಗೋವರೆಗೂ ಬಿಡಬೇಕು. ಅದು ಆಗಿಂದ ಚೆನ್ನಾಗಿ ಹಿಂಡ್ಕೋಬೇಕು ಫ್ರೆಂಡ್ಸ್. ನೀರು ಹೋಗೋವರೆಗೂ ಹಿಂಡ್ಕೋಬೇಕು. ಹಿಂಡ್ಕೊಂಡಿಂದ ಅದೇ ಏನು ತೊಗೊಂಡಿದ್ವಲ್ಲ ಇದು ಜರಡಿ, ಅದರೊಳಗಡೆ ನಾನು ರೌಂಡ್ ಶೇಪ್ ಮಾಡಿಕೊಂಡು ಅದ್ರ ಮೇಲೆ ಇಡ್ತಾಯಿದ್ದೀನಿ. ವಜ್ಜಿ ಬರೋ ಅಂಥದ್ದು ಏನಾದರೂ ಇಡಬೇಕು, ಗಟ್ಟಿ ಆಗೋತನ. ಈ ಥರ ನೋಡಿ, ಈ ಥರ ಇಟ್ಟರೆ ಆಯಿತು. ಒಂದು ಕಲ್ಲ ನಮ್ಮನೆಯಲ್ಲಿ ಇತ್ತು, ಬೆಳ್ಳುಳ್ಳಿ ಕುಟ್ಟೋದಿದ್ದು. ಈ ಥರ ಇದ್ದಿದ್ದನ್ನು ನಾನು ಇಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ನಿಮಗೆ ಅನುಕೂಲ ಆಗುತ್ತೆ ಅಂಥದ್ದು ವಜ್ಜಿ ಬರೋ ಅಂಥದ್ದು ಇಡಬೇಕು. ಈ ಥರ ಗಟ್ಟಿ ಆಗುತ್ತೆ. ಮೆತ್ತಗೂ ಆಗಿತ್ತು ಫ್ರೆಂಡ್ಸ್, ಸ್ಮೂತಾಗಿತ್ತು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನೀವು ಒಡೆದಿರಲಿಲ್ಲ ಅಂದರೆ ಮನೆಯಲ್ಲಿ ಹಾಲು ಕಾಸೋದಾಗ ಒಡೆದಿಲ್ಲ ಅಂದರೆ ನಿಮ್ಗೆ ಪನ್ನೀರ್ ಮಾಡ್ಕೋಬೇಕಂದ್ರೂ ನೀವು ಹಾಲು ಕಾಸುವಾಗ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೂ ಒಡೆಯುತ್ತೆ ಫ್ರೆಂಡ್ಸ್. ಆ ಥರ ಮಾಡಬೇಕಾದ್ರೂ ನೀವು ಪನ್ನೀರ್ ಮಾಡ್ಕೋಬೋದು. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸು. ಸಖತ್ತಾಗಿ ಸ್ಮೂತಾಗಿ ಬಂದಿತ್ತು ನೋಡಿ. ಹೀಗಾಗಿದೆ, ಈ ಥರ ಸ್ಮೂತ್ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಬಾಯ್ ಫ್ರೆಂಡ್ಸ್.